ಇವತ್ತಿಲ್ಲೇ ಸ್ಟೇನಾ? ಹಾ, ಶ್ವೇತಾ ಮ್ಯಾಮ್ ಇಲ್ಲೇ ಸ್ಟೇ ಆಗು ಅಂದ್ರು, ಸೊ ಉಳ್ಕೊಂಡೆ. ಸರಿ, ಕೂತ್ಕೋ, ಊಟ ಮಾಡ್ಕೊಂಡು ಮಲ್ಕೊಳ್ಳುವಂತ. ನನಗೆ ಅನ್ನ ಬೇಡ, ಚಪಾತಿ ಸಾಕು. ರೀ, ಸಾಂಬಾರ್ ಹೇಗಿದೆ? ನಮ್ಮ ನಕ್ಷತ್ರ ಮಾಡಿದ್ದು. ವಾವ್, ತುಂಬಾ ಟೇಸ್ಟಿ ಆಗಿದೆ. ಅದೇ ಅನ್ಕೊಂಡೆ ಡಿಫ್ರೆಂಟ್ ಆಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಇದು ನಮ್ಮ ಅಜ್ಜಿ ಸೀಕ್ರೆಟ್ ರೆಸಿಪಿ. ಯಾರು ಕೇಳಿದ್ರು ಹೇಳ್ತಾನೆ ಇರ್ಲಿಲ್ಲ. ನಾನು ಕೇಳೋಷ್ಟು ಕೇಳ್ದೆ, ನನಗೂ ಹೇಳಿಲ್ಲ. ಕಡೆಗೊಂದಿನ ಅವ್ರು ಅಡುಗೆ ಮಾಡ್ತಿರ್ಬೇಕಾದ್ರೆ ಸೈಲೆಂಟ್ ಆಗಿ ಮೊಬೈಲ್ ಕ್ಯಾಮ್ರಾನ ಆನ್ ಮಾಡಿ ಅಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಬಂದೆ. ಎಲ್ಲ ರೆಕಾರ್ಡ್ ಆಯ್ತು. ಕೂತ್ಕೊಂಡು ಒಂದೊಂದಾಗಿ ನೋಡಿದೆ ಏನು ಅಂತ. ಆಗ ಗೊತ್ತಾಯ್ತು ಸಾಂಬಾರ್ ಸೀಕ್ರೆಟ್ ಏನು ಅಂತ. ಹೌದಾ? ಏನ್ ನಕ್ಷತ್ರ, ನಿಮ್ಮಜ್ಜಿ ಏನ್ ಹಾಕ್ತಿದ್ರು? ಹಾ, ನಾನು ಯಾಕೆ ಹೇಳಿ? ಇವಾಗಿದು ನನ್ನ ಸೀಕ್ರೆಟ್ ರೆಸಿಪಿ. ನಾನು ಯಾರಿಗೂ ಬಿಟ್ಕೊಡಲ್ಲ. ಇದೇ ತರ ಸಾಂಬಾರ್ ಬೇಕು ಅಂದ್ರೆ ನಾನು ಮಾಡ್ಕೊಡೋವರೆಗೂ ನೀವು ಕಾಯಲೇಬೇಕು. ಅಯ್ಯಯ್ಯೋ, ಎಲ್ರೂ ಸೇರ್ಕೊಂಡು ಈ ದೆವ್ವನ್ ಟಾಪ್ ಟು ಬಾಟಮ್ ಉರಿಸ್ತಿದ್ದಾರೆ. ಇದ್ರ ತಟ್ಟೆಲ್ ಅನ್ನ ಬೇರೆ ಹಾಕಿಲ್ಲ. ಛೆ, ಇವಾಗ ನನ್ ಕತೆ. ವಾಟ್ ದ ಹೆಲ್ ಇಸ್ ಹ್ಯಾಪನಿಂಗ್ ಹಿಯರ್? ನಾನು ಇಲ್ಲೊಬ್ಳು ಇದೀನಿ ಅಂತ ಯಾರಿಗೂ ಕಾಣಿಸ್ತಿಲ್ವಾ? ಆರ್ತಿ, ಈ ಗೊಜ್ಜು ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದು? ನಕ್ಷತ್ರನಾ? ಇದೊಳ್ಳೆ ಕಥೆ ಆಯ್ತು ರೀ. ಚೆನ್ನಾಗಿರೋದೆಲ್ಲ ಅವಳೊಬ್ಳೆ ಮಾಡ್ಬೇಕಾ? ನಾನ್ ಮಾಡಿರೋದು. ಎನಫ್. ಇವಾಗ ನನ್ನ ಜೊತೆ ಮಾತಾಡ್ತೀರಾ ಇಲ್ಲ ನನ್ನ ಮನೆ ಬಿಟ್ಟು ಹೋಗ್ಲಾ? ಏಯ್, ಗೆಟ್ ಅಪ್, ಬಾ ನನ್ನ ಜೊತೆ. ಅಯ್ಯೋ ಮ್ಯಾಮ್, ನಾನಾ? ಬೇಡ ಮ್ಯಾಮ್, ಆಚೆ ತುಂಬಾ ಕತ್ಲೆ ಇದೆ. ಇಷ್ಟೊತ್ತಿಗೆ ಮನೆ ಬಿಟ್ಟು ಎಲ್ಲಿ ಹೋಗೋದು? ನಾನು ಬರಲ್ಲ. ಬಾರಿಸ್ಬಿಡ್ತೀನಿ, ಸುಮ್ಮನೆ ಎದ್ ಬಾ. ಓ, ಯಾರಿಗೂ ಕೇಳಿಸ್ತಿಲ್ಲ, ಯಾರಿಗೂ ಕಾಣಿಸ್ತಾನೂ ಇಲ್ಲ ಅಲ್ವಾ? ಸರಿ, ಎವ್ರಿಬಡಿ ಜಸ್ಟ್ ಗೋ ಟು ಹೆಲ್, ಗೋ ಟು ಹೆಲ್. ನಾನು ಯಾರಿಗೂ ಬೇಡ ಅಲ್ವಾ? ನನ್ನ ಹತ್ರ ಯಾರು ಮಾತಾಡಲ್ಲ ಅಲ್ವಾ? ಸರಿ, ಮಾತಾಡಬೇಡಿ, ನಾನು ಮಾತಾಡಲ್ಲ. ನನಗೂ ಯಾರು ಬೇಡ, ನಾನು ಹೋಗ್ತೀನಿ. ನಾನೆಲ್ಲರೂ ಹೋಗ್ತೀನಿ, ನನ್ಗೆ ಯಾರು ಬೇಡ. ಅಕ್ಕೆ,
ನಾಳೆಗೆ ಕಾಳು ನೆನ್ಸಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಮುದ್ದೆ ಬಸ್ಸಾರು ಮಾಡ್ತೀನಿ. ನಿನ್ಗೋಕೆ ಅಲ್ಲಣ್ಣ? ಮುದ್ದೆನಾ? ಹಾಗಾದ್ರೆ ಮಿಸ್ಸೇ ಮಾಡಲ್ಲ. ನಾಳೆ ಮಧ್ಯಾಹ್ನ ಊಟ ಮನೇಲೆ. ನಿಜವಾಗ್ಲೂ ಹೋಗ್ತಿದ್ದೀನಿ, ಇನ್ಯಾವತ್ತೂ ಬರಲ್ಲ. ಸೀರಿಯಸ್ಲಿ ನಾನು ಊಟ ಬಿಟ್ಟು ಹೊರಗಡೆ ಬಂದ್ರು ಯಾರು ನನ್ನ ತಡೆಯೋಕ್ ಬಂದಿಲ್ಲ. ಎಲ್ಲ ಆರಾಮಾಗಿ ಊಟ ಮಾಡ್ಕೊಂಡು ಕೂತಿದಾರ. ಯಾರಿಗೂ ನನ್ನ ಮನೆ ಬಿಟ್ಟು ಬಂದ್ರು ಏನೂ ಆಗ್ಬೇಕಾಗಿಲ್ವಾ? ಬೇರೆಯವ್ರು ಹಾಳಾಗೋಗ್ಲಿ. ನನ್ನ ಅಪ್ಪ ಅನ್ನಿಸ್ಕೊಂಡವನು ಅವನು ಆರಾಮಾಗಿ ಊಟ ಮಾಡ್ಕೊಂಡು ಕೂತಿದ್ದಾನ. ಯಾವಾಗ್ಲೂ ನನ್ನ ಹಿಂದೆ ಪಾಪು ಪಾಪು ಅಂತ ಹಿಂದೆ ಬರ್ತದ. ನನ್ ದೂರ ದುಡಿದ್ರು ನಾಚಿಕೆ ಇಲ್ಲದೆ ನನ್ನ ಹಿಂದೆ ಬರ್ತದ. ಅಂತ ಮನುಷ್ಯ ಏನಾಗಿದೆ ಆ ಮನುಷ್ಯಂಗೆ? ಇವಾಗ ನಾನು ಹೊರಗಡೆ ಬಂದ್ರು ಮನೆ ಬಿಟ್ಟು ಹೋಗ್ತೀನಿ ಅಂದ್ರು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಿದ್ದಾನ. ಏನಾಗಿದೆ ಅವನ್ಗೆ? ನೋ, ಇಲ್ಲಿ ಏನೋ ಸರಿಗಿಲ್ಲ. ನಂಗೆ ಯಾಕೋ ಡೌಟ್ ಬರ್ತದೆ. ಇವ್ರಿಗೆಲ್ಲ ನಾನು ಈ ಮನೆ ಮಗಳಲ್ಲ ಅಂತ ಗೊತ್ತಾಗ್ಬಿಡ್ತಾ? ಆ ನಕ್ಷತ್ರ ಎಲ್ಲಾನು ಹೇಳ್ಬಿಟ್ಲ. ಅದಕ್ಕೆ ಇವ್ರುಗಳು ನನ್ನ ಮನೆ ಬಿಟ್ಟು ಹೋದ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ, ಆಮೇಲೆ ನಕ್ಷತ್ರನ ಜೊತೆ ಆರಾಮಾಗಿರ್ಬೋದು ಅಂತ ಏನಾದ್ರು ಪ್ಲಾನ್ ಹಾಕೊಂಡಿದಾರ? ನೋ ನೋ ನೋ, ಹಾಗಾಗಕ್ಕೆ ನಾನು ಬಿಡಲ್ಲ. ಏನ್ ಮ್ಯಾಮ್ ಇದು? ನೀವು ಸಿಟ್ ಮಾಡ್ಕೊಂಡು ಎದ್ ಬಂದ್ರು ಅಲ್ಲಿ ಯಾರು ತಲೆನೇ ಕೆಡ್ಸ್ಕೊಂತಿಲ್ಲ. ಇನ್ನೂ ಸ್ವಲ್ಪ ಅನ್ನ ಹಾಕು, ಇನ್ನೂ ಸ್ವಲ್ಪ ಗೊಜ್ಜು ಹಾಕು ಅಂತ ಬಡ್ಸ್ಕೊಂಡ್ ತಿಂತಿದಾರೆ ಗೊತ್ತಾ? ಆದ್ರೆ ನಾನಾಗ್ ಮಾಡ್ಲಿಲ್ಲ. ನಂಗೆ ನೀವ್ ಇಂಪಾರ್ಟೆಂಟ್. ಸಾಂಬಾರ್ ಅಷ್ಟು ಚೆನ್ನಾಗಿದ್ರು ನಾನು ಸ್ವಲ್ಪನೂ ತಿಂದೆ, ತಟ್ಟೆಲಿ ಹಾಗೆ ತಿಂದೆ ಬಿಟ್ಟು ಬಂದಿದ್ದೀನಿ ಗೊತ್ತಾ? ಬೆಲೆನೇ ಇಲ್ಲ ಮ್ಯಾಮ್. ನಾನು ಒಬ್ಬಳೆ ನಿಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋದು. ಜೈ, ನಿನ್ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ನಿಜ ಹೇಳು, ನಾನು ಎದ್ ಬಂದ್ರು ಅವರೆಲ್ಲ ಕುತ್ಕೊಂಡು ಊಟ ಮಾಡ್ತಿದಾರಾ? ಹ್ಞೂ ಮ್ಯಾಮ್, ಎಲ್ಲ ನಾರ್ಮಲ್ ಆಗೇ ಇದ್ರು. ಹೋದ್ರೆ ಹೋಗಿ ಸಾಯ್ಲಿ ಅನ್ನೋ ಥರ ಇತ್ತು. ಆದ್ರೆ ಸರ್ ಸ್ವಲ್ಪ ಡಿಸ್ಟರ್ಬ್ ಆಗಿ ಎದ್ದು ಬರಕ್ ನೋಡಿದ್ರು. ಅವಳು ಇದ್ದಾಳಲ್ಲ ನಕ್ಷತ್ರ, ಕೈ ಹಿಡ್ದು ಎಳೆದು ಕೂರ್ಸಿದ್ಲು. ವಾಟ್? ಹ್ಞೂ ಮ್ಯಾಮ್, ಅವಳು ಹೋಗ್ಬೇಡಿ ಅಂದಿದ ತಕ್ಷಣ ಅವ್ರು ಏನೋ ರಿಯಾಕ್ಟೇ ಮಾಡ್ತಿಲ್ಲ, ಸೈಲೆಂಟ್ ಆಗ್ಬಿಟ್ರು ಗೊತ್ತಾ? ಆದ್ರೆ ನಂಗೇನೋ ಡೌಟ್ ಮ್ಯಾಮ್. ಆ ನಕ್ಷತ್ರ ಮಾಟ ಮಂತ್ರ ಕಲ್ತು ಎಲ್ಲರನ್ನೂ ಬುಟ್ಟಿಗೆ ಹಾಕೊಂಡಿದ್ದಾಳೆ. ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮತ್ತೆ ಎಲ್ಲರೂ ಅವಳು ಹೇಳ್ದಂಗೆ ಕುಳಿತಿದ್ದಾರೆ. ಅದರಲ್ಲೂ ನಿಮ್ಮಪ್ಪ ಅವಳು ಹೋಗ್ಬೇಡ ಅಂದ ತಕ್ಷಣ ಉಸಿರೇ ಎತ್ತಿಲ್ಲ, ಸುಮ್ಮನಾಗ್ಬಿಟ್ರು. ಹೀಗಾದ್ರೆ ಹೇಗ್ ಮ್ಯಾಮ್? ಅಲ್ಲ, ನೀವು ಬೇರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಬೇರೆ ಹೇಳಿದ್ರಿ. ಏಯ್, ನಾನು ಎಲ್ಲೂ ಹೋಗಲ್ಲ. ಈ ಮನೆ ನಂದು, ಈ ಮನೆಗೆ ರಾಣಿ ನಾನು. ಇಲ್ಲಿ ನನ್ನ ಮಾತು ಮಾತ್ರ ನಡೆಯೋದು, ನಾನು ಹೇಳ್ದಂಗೆ ನಡಿಬೇಕು. ಆ ನಕ್ಷತ್ರ ಏನು ಮಾಡಕ್ಕಾಗಲ್ಲ. ಮಾಡೋದಕ್ಕೆ ನಾನು ಬಿಡೋದು ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಕಾಯ್ರಿ. ಮೇಡಮ್ ಖಂಡಿತ ಮನೆಗೆ ಬರ್ತಾರೆ. ಎಲ್ಲೂ ಹೋಗಿರಲ್ಲ ಅವರು. ಹೇಗೋದ್ರೋ ಹಾಗೆ ಮನೆಗೆ ವಾಪಸ್ ಬರ್ತಾರೆ. ತುಂಬಾ ಸಿಟ್ ಮಾಡ್ಕೊಂಡು ಹೋದ್ಲು ಕಣೆ. ಅವಳು ಸಿಟ್ ನಿಂಗೆ ಗೊತ್ತಲ್ವಾ? ನಿಜವಾಗ್ಲೂ ಮನೆ ಬಿಟ್ಟು ಹೊಟ್ಟೋದ್ರೆ? ನನಗೂ ಭಯ ಆಗ್ತಿದೆ ನಕ್ಷತ್ರ. ನೀನಾಗಲೇ ನನ್ನನ್ನು ತಡೀಲಿಲ್ಲ ಅಂದರೆ
ನಾನು ಇಷ್ಟೊತ್ತಿಗೆ ಹೋಗಿ ಅವಳನ್ನ ಕರ್ಕೊಂಬರ್ತಾ ಇದ್ದೆ. ಈಗಲೂ ತಡ ಆಗಿಲ್ಲ. ಆರ್ತಿ, ಭಾರ್ಗವಿ, ಬನ್ನಿ ಹೋಗಿ ಹುಡ್ಕೋಣ. ಅಂಕಲ್ ಬೇಡ. ಶ್ವೇತಾ ಮೇಡಮ್ ಖಂಡಿತ ಮನೆಗೆ ವಾಪಸ್ ಬರ್ತಾರೆ. ಸಿಟ್ಟಲ್ಲಿ ಮನೆ ಬಿಟ್ಟು ಹೋಗ್ತೀನಿ ಅಂದ ಕೂಡಲೇ ಯಾರು ಹೋಗಲ್ಲ. ಒಂಚೂರು ಕಾಯೋಣ ಅಂಕಲ್. ನಿಂಗೆ ಗೊತ್ತಿಲ್ಲ ನಕ್ಷತ್ರ, ನಾವೇನೋ ಮಾಡಕ್ ಹೋಗಿ ಅದಿನ್ನೇನೋ ಆದ್ರೆ ಕಷ್ಟ. ಮದ್ವೆ ಬೇರೆ ಹತ್ರ ಇದೆ. ಈ ಟೈಮಲ್ಲಿ ಇದೆಲ್ಲ ಬೇಕಾ ಹೇಳಿ? ಮೊದ್ಲೇ ಅವಳು ತುಂಬಾ ಸೂಕ್ಷ್ಮ. ಅಣ್ಣ ನೀನ್ ನಡಿ, ನಾವು ಹುಡ್ಕೋಣ. ಅಂಕಲ್, ನಾನು ಹೇಳಿಲ್ವಾ, ಅವ್ರು ಖಂಡಿತ ಎಲ್ಗೂ ಹೋಗಲ್ಲ. ಅದ್ರಲ್ಲೂ ಈ ಮನೆ ಬಿಟ್ಟು. ಚಾನ್ಸೇ ಇಲ್ಲ. ಸದ್ಯ ಬಂದ್ಲು, ಆದರೂ ನನ್ನ ಮನಸ್ಸು ಒಂಥರ ಆಗ್ತಿದೆ. ಅವಳನ್ನು ತುಂಬ ನೋಯಿಸ್ಬಿಟ್ವಿ ಅನ್ಸುತ್ತೆ. ಅವಳು ನಿಮ್ಮನ್ನು ನೋಯಿಸಿದಷ್ಟಲ್ಲ ಬಿಡಿ, ಅದ್ರ ಮುಂದೆ ಇದ್ಯಾವ ಲೆಕ್ಕ. ಆದ್ರೂ ನಕ್ಷತ್ರನ ಲೆಕ್ಕಾಚಾರ ಕರೆಕ್ಟಾಗೇ ಇದೆ. ಈ ಪ್ಲಾನ್ ವರ್ಕೌಟ್ ಆಗತ್ತೆ ಅಂತ ಅನ್ನಿಸ್ತಾ ಇದೆ ರೀ. ನಾವೆಲ್ಲ ಸುಮ್ಮನೆ ಹೆದರ್ಕೊಂಡ್ವಿ ಅಷ್ಟೆ. ಸರಿ ನಡೀರಿ, ಟೈಮ್ ಆಯ್ತು, ಎಲ್ಲರೂ ಮಲ್ಕೊಳ್ಳಿ. ಇದಿನ್ನು ಟ್ರೈಲರ್ ಶ್ವೇತಾ, ನಿಜವಾದ ಆಟ ಇನ್ನು ಶುರು ಆಗುತ್ತೆ. ನನ್ನ ಅಪ್ಪನ ಜೀವದ ಜೊತೆ ಆಟ ಆಡೋರ್ಗೆ ಏನ್ ಶಿಕ್ಷೆ ಅಂತ ನಿಧಾನ ಒಂದೊಂದೇ ತೋರಿಸ್ತೀನಿ.